ಹೇಳದ್ ಬಿಡ್ರಿ, ಮೋದಿ ಸಾಹೇಬ್ರ ಎಂಡಾಸ್ ಮಾಡಿದಲ್ರಿ. ಅಲ್ಲ ಕನ್ವಿನ್ಸ್ ಆಗಿದಲ್ಲ, ಮೋದಿ ಸಾಹೇಬ್ರು 7,500 ಕೊಟ್ಟಾರಲ್ಲ, 10,000 ರೂಪಾಯಿ ಕೊಟ್ಟಾರಲ್ಲ. 1.5 ಲಕ್ಷ ಕೋಟಿ ಬಿಹಾರಿಗೆ ಕೊಟ್ಟಿ 11 ವರ್ಷ ಪ್ರಧಾನಮಂತ್ರಿಯಾಗಿ ಬಿಹಾರ್ ಬಿ ಅಂದ್ರೆ ಯಾವ್ದಕ್ಕೆ, ಎಚ್ ಅಂದ್ರೆ ಯಾವ್ದಕ್ಕೆ, ಐ ಅಂದ್ರೆ ಯಾವ್ದಕ್ಕೆ, ಎ ಅಂದ್ರೆ ಯಾವ್ದಕ್ಕೆ, ಆರ್ ಅಂದ್ರೆ ಯಾರಕ್ಕಂತೆಲ್ಲ ಹೇಳಿ, ಯಾದವ್ ಕಮ್ಯುನಿಟಿ ನಮ್ಮ ಸಮಾಜದವರು, ಕುರ್ಮಿ ಕಮ್ಯುನಿಟಿ ನಮ್ಮ ಸಮಾಜದವರು ಅಂತ ಎಲ್ಲರ ಹೆಸರುಗಳು ಹೇಳಿ ದೊಡ್ಡ ಭಾಷಣ ಮಾಡಿ ಸಿಂಧೂರ, ಲಕ್ಷ್ಮಣ, ಕೂನ್, ಪಾನಿ ಎಲ್ಲ ಹೇಳಿ ಚುನಾವಣೆ ಇನ್ನೊಂದು 2 ತಿಂಗಳಿಗೆ ಹಂತಕೈತಂತಂದಾಗ ನಾಚಿಕೆ ಮಾನ ಮರ್ಯಾದೆ ಯಾವ್ದನ್ನೊಬ್ಬ ರಾಜಕೀಯ ಪಕ್ಷಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು. ಆದ್ರೆ ಒಂದು ಹೆಣ್ಮಕ್ಳಿಗೆ ಚುನಾವಣೆ ಐತಂತೇಳಿ ಅಕೌಂಟ್ 10,000 ರೂಪಾಯಿ ಹಾಕಿ ಓಟ್ ಕೇಳ್ತಾ ಇದಿರಲ್ಲ, ಇದು ಯಾವ ಧರ್ಮ ರೀ? ಇಂಥ ಪ್ರಧಾನಮಂತ್ರಿ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್. ನಾವು ಮೆನಿಫೆಸ್ಟೋದಲ್ಲಿ ಇಟ್ಟಿವಿ, ನಾವು ಮೆನಿಫೆಸ್ಟೋದಲ್ಲಿ ಇಟ್ಟು ಅಧಿಕಾರಕ್ಕೆ ಬಂದು ನಾವು ಕೊಟ್ಕಂತ ಹೋದ್ವಿ. ನಿಮ್ದೇ ಅಧಿಕಾರ ಇತ್ತು. ಚುನಾವಣೆ 2 ತಿಂಗಳಲ್ಲಿದೆ, ಚುನಾವಣೆ 2 ತಿಂಗಳಲ್ಲಿದೆ. ಇದು ಎಲ್ಲರಿಗೂ ಅರ್ಥ ಆಗಲೇನ್ರಿ? ನಿಮಗೆ ಅಷ್ಟ್ಯಾಕ್ರಿ ಭಯ ಇದೆ? ನಿಮಗೆ ದುಡ್ಡು ಯಾಕೆ ಕೊಡ್ಬೇಕು? ಮತ್ತೆ ನೀವೆಲ್ಲಾ ಡೆವಲಪ್ಮೆಂಟ್ ಮಾಡಿದ್ರೆ ಭಯ ಯಾಕೆ? ನಿಮಗೆ ದುಡ್ಡು ಯಾಕೆ ಕೊಡ್ಬೇಕಾಗಿತ್ತು ಹೆಣ್ಮಕ್ಳಿಗೆ? ಸಿಂಧೂರ್ ಹೇಳಿದ್ರಿ, ಸಿಂಧೂರ್ ಕಾಪಾಡ್ಬಿಟ್ಟಿದ್ರಿ. ಸಿಂಧೂರ್ ನೀವೇ ಹೇಳಿ ಸಿಂಧೂರ್ ಕಾಪಾಡಿದ್ಮೇಲೆ ದುಡ್ಡು ಕೊಡ್ತಕ್ಕಂಥ ಅವಶ್ಯಕತೆ ಇತ್ತು ಹೆಣ್ಮಕ್ಳಿಗೆ. ಅದು 1 ವರ್ಷದ 1 ಏಟಿಗೆ ಯಾಕೆ ಕೊಡ್ಬೇಕಾಗಿತ್ತು? 1 ವರ್ಷದ ದುಡ್ಡು ಯಾಕೆ ಕೊಡ್ಬೇಕು? ಸ್ಕೀಮ್ ಅನೌನ್ಸ್ ಮಾಡಿದ್ರೆ ತಿಂಗಳ ಕೊಡ್ಬೋದಾಗಿತ್ತು. ಸರ್, ಈಗ ಪ್ರಶ್ನೆ ಏನಂದ್ರೆ ಎಲ್ಲಾ ಕಡೆ ಎಲ್ಲಾ ರಾಜ್ಯಗಳಲ್ಲೂ ನಿಮ್ನ ಕಾಪಿ ಮಾಡ್ತಾ ಇದ್ದಾರೆ. ಅದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ. ನಿಮ್ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದಾರೆ, ಅದ್ರಲ್ಲಿ ಗೇಮ್ ಮಾಡ್ಕೊಳಕ್ ಅವರು ಟ್ರೈ ಮಾಡ್ತಾ ಇದಾರೆ. ಇಂತ ಮೋದಿ ಅವರಿಗೆ ಅರ್ಥ ಆದಂತ ಈ ವಿಚಾರ ನಿಮ್ಮ ಪಕ್ಷದ ಒಬ್ಬ ಹಿರಿಯ ಸೀನಿಯರ್ ಲೀಡರ್ಗೆ ಯಾಕೆ ಅರ್ಥ ಆಗ್ಲಿಲ್ಲ? ನಾನು ಸಚಿವ ಅಥವಾ ಮಿನಿಸ್ಟರ್ ಆಗಿದ್ರೆ ನಾನು ಗ್ಯಾರಂಟಿಗಳನ್ನ ಸಿಎಂ ಆಗಿದ್ರೆ ಈ ಗ್ಯಾರಂಟಿಗಳು ಕೊಡ್ತಾ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಕರೆಕ್ಟ್. ನಿಮ್ ಪರ್ಸನಲ್ ಒಪಿನಿಯನ್ ಅಲ್ಲ, ಪರ್ಸನಲ್ ಒಪಿನಿಯನ್ ಅವ್ರು ಹೇಳಿದ್ರೆ ಆಗಿದ್ರೆ ಅಂತ ಹೇಳಿದ್ರು. ಅವ್ರೆ ಯಾರು? ಅಲ್ರಿ, ಹಂಗಲ್ರಿ. ಅವ್ರು ಹೇಳಿರ್ತಕ್ಕಂಥದ್ದು ಸಬ್ಜೆಕ್ಟ್ ಟು ಇಫ್ ಐ ವಾಸ್ ದ ಚೀಫ್ ಮಿನಿಸ್ಟರ್. He is not opposing to it what is happening now. He said if I was a chief minister I wouldn't have done ಅಂತ ಹೇಳಿರ್ತಕ್ಕಂಥ ಅವ್ರ ವೈಯಕ್ತಿಕ ಅಭಿಪ್ರಾಯ. So it's left to him. How can I comment on it? ಅಲ್ಲ, ಗೊತ್ತಿಲ್ಲ. ಈಗ ಏನಾಗೈತೆ ಗೊತ್ತೇನು ಸರ್, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎವ್ರಿಬಡಿ ಹ್ಯಾವ್ ಗಾಟ್ ದ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಸೊ he is one of the senior most man. I have got highest regard and respect for him. ನಾವು ಅವ್ರ ವಿರುದ್ಧವಾಗಿ ಮಾತನಾಡೋದು ಏನು ಅರ್ಥನೇ ಇಲ್ಲ. He has very categorically told if subject to if I was a chief minister I wouldn't have done ಅಂತ ಹೇಳಿರ್ತಕ್ಕಂಥದ್ದು ಅವ್ರ ಅಭಿಪ್ರಾಯ. ಈ ಮುಖ್ಯಮಂತ್ರಿ ನೀವಾದ್ಮೇಲೆ ನೀವು ನಾಳೆ ಇಂಪ್ಲಿಮೆಂಟ್ ಮಾಡ್ತಿರೋ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧವಾಗಿ ಏನು ಹೇಳಿಲ್ಲ ಅವರು. ಅದು ಸರಿಯಲ್ಲ ಅಂತ ಹೇಳಿಲ್ಲ. ಅವ್ರು ಹೇಳಿದ್ರೆ ಇಫ್ ಐ ವಾಸ್ ಅ ಚೀಫ್ ಮಿನಿಸ್ಟರ್ ಐ ವುಡಂಟ್ ಹ್ಯಾವ್ ಡನ್ ಅಂತ ಹೇಳಿದ್ರೆ ಇಟ್ ಇಸ್ ಪರ್ಸನಲ್. ನೈದರ್ ಇಸ್ ಅಪೋಸ್ ದ ಗವರ್ಮೆಂಟ್ ಆಲ್ಸೋ. ಅದು ಬಿಟ್ಟು ಈಗ ಬಿಜೆಪಿ ಅಲ್ಲ, ಕೆಲವರು ಆರ್ ಎಸ್ ಎಸ್ ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ, ಬಿಜೆಪಿಗರರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ, ಕಾಂಗ್ರೆಸ್ನಗರರು ಬಿಜೆಪಿ. ಅವ್ರ ವೈಯಕ್ತಿಕ ಅದು. ನಾವು ಐಡಿಯಾಲಜಿಕಲಿ ಮಾತಾಡೋಕಲ್ಲಿಗೆ ಆಸ್ ಅ ಕಾಂಗ್ರೆಸ್ ಮ್ಯಾನ್ ಐ ವಿಲ್ ನೆವರ್ ಅಲೈನ್ ವಿತ್ ಆರ್ ಎಸ್ ಎಸ್ ಐಡಿಯಾಲಜಿ ಆರ್ ಬಿಜೆಪಿ ಐಡಿಯಾಲಜಿ. ವಿ ಮೇ ಹ್ಯಾವ್ ರೆಸ್ಪೆಕ್ಟ್. ಅಲ್ಲ ಮ್ಯೂಚುವಲ್ ರೆಸ್ಪೆಕ್ಟ್ ಟು ಅಡ್ಮಿನಿಸ್ಟ್ರೇಷನ್ ಡಿಫರೆಂಟ್. ವೆನ್ ಇಟ್ ಕಮ್ಸ್ ಟು ಪಾರ್ಟಿ ಲೈನ್ ಐಡಿಯಾಲಜಿ, ನಮ್ಮ ಪಾರ್ಟಿ ಐಡಿಯಾಲಜಿ ನಮಗೆ ಇರ್ತದೆ.